ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನು ನಿಮ್ಮ ರಮ್ಯ. ವೆಲ್ಕಮ್ ಟು ಮೈ ಚಾನಲ್. ಆ್ಯಕ್ಚುಲಿ ನಿನ್ನೆ ಹೊಸ ವರ್ಷ ಸಂಭ್ರಮ ನಾವು ಹೇಗೆ ಆಚರಿಸಿದ್ವಿ ಗೊತ್ತಾ? ನಮ್ಮ ಮನೆ ಹತ್ರ ನೋಡಿ ಪೂರ್ತಿ ವಿಡಿಯೋ ಮಾಡಿದ್ದೀನಿ. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ. ನಮ್ಮ ಏರಿಯಾ ಹೆಂಗಂದರೆ ಎಲ್ಲರ ಮನೆಗಳಲ್ಲೂ ನಾವೆಲ್ಲ ದುಡ್ಡನ್ನು ಜೋಡಿಸಿ ಆ ಸಂಭ್ರಮಕ್ಕೆ ಏನೇನು ಬೇಕೋ ಎಲ್ಲನೂ ತೊಗೊಂಡ್ಬಂದು, ಕೇಕ್ನೂ ಸಹ ತೊಗೊಂಡ್ಬಂದು ಎಲ್ಲರೂ ಸ್ವಲ್ಪ ದುಡ್ಡು ಹಾಕಿ ನಾವು ಎಲ್ಲ ಸಂಭ್ರಮ ಆಚರಣೆ ಮಾಡ್ತೀವಿ. ಆ್ಯಕ್ಚುಲಿ ನೋಡಿ ಎಷ್ಟು ಚೆನ್ನಾಗಿ ನಾವು ಡಿಸೈನ್ ಮಾಡಿದ್ದೀವಿ. ರೋಡೆಲ್ಲ ಎಷ್ಟು ಚೆನ್ನಾಗಿ ಬರೆದಿದ್ವಿ ನಾವು, ಪೇಂಟ್ ಎಲ್ಲ ಹಚ್ಚಿ. ಆ್ಯಕ್ಚುಲಿ ನಮ್ಮ ಮನೆ ಹತ್ರ ಒಬ್ಬರಿವರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಥರ ಇರ್ತೀವಿ ನಾವೆಲ್ಲರೂ. ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ನಮ್ಮ ಫ್ರೆಂಡ್ಸೇ ಬರೆದಿರೋದು ಇದನ್ನೆಲ್ಲ. ಎಷ್ಟು ನೀಟಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ನೀವೆಲ್ಲ ಹೇಗೆ ಆಚರಿಸಿದ್ರಿ ನ್ಯೂ ಇಯರು? ಬಹುಶಃ ನಿನ್ನೆ ನ್ಯೂ ಇಯರ್ ಎಲ್ಲ ಪೂರಾ ಇಂಡಿಯಾ ತುಂಬಾ ಸಂಭ್ರಮದಿಂದ ಆಚರಿಸಿರ್ತೀರಾ. ನಿಮ್ಮೆಲ್ಲರಿಗೂ ಕೂಡ, ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಎಲ್ರಿಗೂ ನನ್ನ ಕಡೆಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮ್ಮ ಕನಸೆಲ್ಲ ನನಸಾಗಲಿ, ನಿಮ್ಮ ನೋವುಗಳೆಲ್ಲ ಮರೆಯಾಗಲಿ. ನನ್ನ ಕಡೆಯಿಂದ ನಿಮ್ಮ ಪ್ರೀತಿಯ ರಮ್ಯ ಹಾರೈಕೆ ಇದು. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಟು ಆಲ್ ಆಫ್ ಮೈ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಆಲ್ ಆಫ್ ಯು. ಮನೆ ಹತ್ರ ಚಿಕ್ಕ ಮಕ್ಕಳು ಅಷ್ಟೇ ಅಲ್ಲ, ಹಿರಿಯರು ಕೂಡ, ಅಜ್ಜಿಯರಿಂದ ಹಿಡಿದು ನಮ್ಮ ಅಮ್ಮ, ಚಿಕ್ಕಮ್ಮ ಎಲ್ಲರೂ ಕೂಡಿದ್ವಿ. ನಾವು ಒಂದೇ ಏರಿಯಾದಲ್ಲಿರೋದು. ನಾವು ಒಬ್ರಿಗೊಬ್ರು ಅಮ್ಮ ಅಂತಲೇ ಕರೆಯೋದು ನಾವು. ಅವ್ರು ನಮ್ಮ ಮನೆಯವರು, ನಮ್ಮ ಕುಟುಂಬದವ್ರು ಆಗದೇ ಇದ್ರೂ ಕೂಡ ನಾನು ಅವರಿಗೆ ಅಮ್ಮನ ಸ್ಥಾನನೇ ಕೊಡೋದು. ಯಾಕಂದರೆ ಹಿರಿಯರಲ್ವಾ, ಅದಕ್ಕೆ ಅವರೆಲ್ಲರೂ ಇದ್ದರು. ನಿನ್ನೆ ಫಂಕ್ಷನಲ್ಲಿ ತುಂಬಾ ಮಜಾ ಮಾಡಿದ್ವಿ ನಾವು. ಒಂಥರ ಏನು ಮಜಾ. ಚಿಕ್ಕ ಮಕ್ಕಳೆಲ್ಲ ನೋಡಿ ಎಲ್ಲರೂ ಹಾಯ್ ಮಾಡ್ತಿದ್ದಾರೆ. ಚಿಕ್ಕ ಮಕ್ಕಳೆಲ್ಲ ಇದ್ದರು. ಎಲ್ಲರೂ ಸೇರಿ ತಡರಾತ್ರಿ 2 ಗಂಟೆ ತನಕ ನಾವು ಡಾನ್ಸ್ ಮಾಡಿದ್ವಿ. ಮ್ಯೂಸಿಕ್ಕಿಗೆ ಸಖತ್ತಾಗಿ ಡಾನ್ಸ್ ಮಾಡಿದ್ವಿ ಎಲ್ಲರೂ ಸೇರಿ. ಆಮೇಲೆ ಕೇಕ್ ಕೂಡ ಕಟ್ ಮಾಡಿದ್ವಿ. ನಮ್ಮ ಮನೆ ಹತ್ರನೇ, ನಮ್ಮ ಮನೆ ಹೊರಗಡೆ ತುಂಬ ಸಖತ್ತಾಗಿ ಮಾಡಿದ್ವಿ ಬಿಡಿ. ಎಷ್ಟು ಖುಷಿ ಆಯ್ತು ಅಂದರೆ ತುಂಬಾ ಖುಷಿ ಆಯ್ತು ನನಗೆ. ನಂಗಂತರೂ ಡಾನ್ಸ್ ಅಂದರೆ ತುಂಬಾ ಇಷ್ಟ. ಚಿಕ್ಕವಳಿದ್ದಾಗಿಂದ ನಾನು ಡಾನ್ಸ್ ಅಂದರೆ ಪ್ರಾಣ. ನೋಡಿ ಹೆಂಗೆ ಕುಣಿತಾ ಇದ್ದೀನಿ ನಾನಂತೂ. ನನಗೆ ಈ ಥರ ಫಂಕ್ಷನ್ಸಲ್ಲಿ, ಈ ಥರ ಪಾರ್ಟಿಲಿ ಡಾನ್ಸ್ ಮಾಡೋದಂದರೆ ತುಂಬಾ ಇಷ್ಟ. ನನ್ನ ಜೊತೆ ಇದ್ದವ್ರನ್ನೆಲ್ಲ ಹೇಳ್ಕೊಂಡು ಡಾನ್ಸ್ ಮಾಡ್ತೀನಿ ನಾನು. ಡಾನ್ಸಲ್ಲಿ ನಾನು ಪ್ರಪಂಚನೇ ಮರೆತೋಗ್ತೀನಿ ಬಿಡಿ, ಸೀರಿಯಸ್ಲಿ. ವರ್ಷಕ್ಕೊಂದ್ಸರಿ ಬರುತ್ತೆ ಹೊಸ ವರ್ಷ, ನ್ಯೂ ಇಯರು, ಜನವರಿ 1. ಎಲ್ಲರೂ ಎಷ್ಟು ಸಂತೋಷವಾಗಿರ್ತೀವಲ್ವಾ? ವರ್ಷ ಪೂರ ಇದೇ ಥರ ಸಂತೋಷವಾಗಿರ್ಬೇಕಂತ ಅನಿಸುತ್ತೆ. ಕಷ್ಟಗಳೇನೇ ಬರಲಿ ಧೈರ್ಯವಾಗಿ ಎದುರಿಸ್ತಾ, ನಮ್ಮ ಮನಸ್ಸಲ್ಲಿ ಧೈರ್ಯ ಇಟ್ಕೊಂಡು ಇದೇ ಥರ ನಗ್ನಗ್ತಾ ಎಲ್ಲರೂ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಲೈಫು. ಎಷ್ಟು ಡಾನ್ಸ್ ಮಾಡಿದ್ರು ಸುಸ್ತಾಗ್ತಾ ಇದ್ದಿಲ್ಲ ನಿನ್ನೆ. ಏನೋ ಒಂಥರ ಎನರ್ಜಿ ನಿನ್ನೆ. ಅದು ಬೇರೆ ಟೈಮ್ನಲ್ಲಿ ಈ ಥರ ಡಾನ್ಸ್ ಮಾಡಿದರೆ ಟಯರ್ಡ್ ಆಗಿಬಿಡ್ತೀವಿ ಎಲ್ಲರೂ. ಬಟ್ ಎಲ್ಲರೂ ಸೇರಿದಾಗ ಈ ಥರ ಡಾನ್ಸ್ ಮಾಡೋಕ್ಕೆ ತುಂಬಾ ಖುಷಿ ಅನಿಸುತ್ತೆ, ಜೋಶ್ ಅನಿಸುತ್ತೆ. ಅದೊಂಥರ ಏನೋ.
ಹೇಗೆ ಆಚರಿಸಿದ್ರಿ ನ್ಯೂ ಇಯರ್ನ? ನಿಮ್ಮ ಆಚರಣೆ ಹೇಗಿತ್ತು? ಏನೇನು ಮಾಡಿದ್ರಿ ಅಂತ ನನ್ನ ವೀಡಿಯೋದಲ್ಲಿ ಕಮೆಂಟ್ನಲ್ಲಿ ಖಂಡಿತ ತಿಳಿಸಿ. ಏನಕ್ಕಂದರೆ ನಾನು ತಿಳ್ಕೊಳ್ಳೋಕೆ ಇಷ್ಟಪಡ್ತೀನಿ, ನನ್ನ ಸಬ್ಸ್ಕ್ರೈಬರ್ಸು ಆಮೇಲೆ ನೀವು ನನ್ನ ವೀಡಿಯೋನ ವೀಕ್ಷಣೆ ಮಾಡ್ತಿರೋರು ನಿಮ್ಮ ಸೆಲೆಬ್ರೇಷನ್ ಹೇಗಿತ್ತು ಅಂತ. ನನ್ನ ಸೆಲೆಬ್ರೇಷನ್ ಅಂತ ನಾನು ತೋರಿಸಿದ್ದೀನಿ. ನಮ್ಮದು ಸಿಂಪಲ್ ಪ್ಲಸ್ ಗ್ರ್ಯಾಂಡಾಗಿಯೇ ಇತ್ತು ಅಂತ ಹೇಳ್ಬೋದು. ಕೇಕ್ ಅಂದರೆ ತುಂಬಾ ಸ್ವೀಟಾಗಿತ್ತು. ಕೇಕ್ನ ಕಟ್ ಮಾಡಿದ್ವಿ ನಾವು ಕರೆಕ್ಟ್ 12 ಗಂಟೆಗೆ ಕೇಕ್ ಕಟ್ ಮಾಡಿದ್ವಿ. ಚಾಕ್ಲೇಟ್ ಕೇಕ್ ತೊಗೊಂಬಂದಿದ್ವಿ. ಕೇಕ್ ತೋರಿಸ್ತೀನಿ ನಿಮಗೆ, ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ. ಸೊ ಫೈನಲಿ 12 ಗಂಟೆ ಆಯಿತು. ಎಲ್ಲರೂ ಡ್ಯಾನ್ಸ್ ಮಾಡಿ ಟಯರ್ಡ್ ಆಗಿತ್ತು, ಬಟ್ ಅದರಲ್ಲಿ ಕೂಡ ಎನರ್ಜಿ ಇತ್ತು. 12 ಗಂಟೆ ಕರೆಕ್ಟಾಗಿ ಕೇಕ್ ಕಟ್ ಮಾಡ್ತೀವಿ. ನೋಡಿ, ಇದೇ ಕೇಕು ಎಷ್ಟು ಚೆನ್ನಾಗಿದೆಯಲ್ಲ, ನೋಡ್ತಿದ್ರೆ ಬಾಯಲ್ಲಿ ಬಂದಿತ್ತು. ಬ್ಯೂಟಿಫುಲ್ ಕೇಕು ಎಲ್ಲರೂ ಸೇರಿ ಕಟ್ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ಓ, ಹ್ಯಾಪಿ ನ್ಯೂ ಇಯರ್ ಟು ಆಲ್. ನೀವು ಹೇಗೆ ಆಚರಣೆ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಖಂಡಿತ ಮರಿಬೇಡಿ. ನಾನು ನಿಮ್ಮ ರಮ್ಯಾ, ಯಾವತ್ತೂ ನಿಮ್ಮನ್ನು ರಂಜಿಸ್ತಾ ಇರ್ತೀನಿ. ಒನ್ಸೆಗೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಸಂತೋಷವಾಗಿರಿ, ನಗ್ತಾ ಇರಿ, ಎಲ್ಲರೂ ನಗಿಸ್ತಾ ಇರಿ. ದೇವರು ಒಳ್ಳೇದು ಮಾಡಿ ನಿಮ್ಮೆಲ್ರಿಗೂ. ಹಾಗೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. ಹಾಗೆ ನನಗೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿದ್ರೆ ನನಗೆ ಪ್ರೋತ್ಸಾಹ ಸಿಗುತ್ತೆ, ಇನ್ನೂ ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ಎನ್ಕರೇಜ್ಮೆಂಟ್ ಆಗುತ್ತೆ. ನಾನು ನಿಮ್ಮ ರಮ್ಯಾ, ಯಾವಾಗಲೂ ಹೀಗೆ ರಂಜಿಸ್ತಾ ಇರ್ತೀನಿ. ಥ್ಯಾಂಕ್ ಯು. It's all